ಹಾಲುಣಿಸುವ ತಾಯಂದಿರಿಗಾಗಿ ಮಾಂಸಾಹಾರಿ ಪಾಕವಿಧಾನಗಳ ಸ್ಪೋಕನ್ ಟ್ಯುಟೋರಿಯಲ್ಗೆ ಸುಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ಇದರ ಬಗ್ಗೆ ಕಲಿಯುತ್ತೇವೆ. ಹಾಲುಣಿಸುವ ಸಮಯದಲ್ಲಿ ಪೋಷಣೆಯ ಪ್ರಾಮುಖ್ಯತೆ, ಮಾಂಸಾಹಾರಿ ಪಾಕವಿಧಾನವನ್ನು ತಯಾರಿಸುವುದು, ನುಗ್ಗೆ ಮತ್ತು ಚಿಕನ್ ಕರಿ, ಕಡಲೆಕಾಯಿ ಬೆಳ್ಳುಳ್ಳಿ ಮಸಾಲಾದಲ್ಲಿ ಚಿಕನ್, ಮೀನು ತೆಂಗಿನಕಾಯಿ ಕರಿ, ಮೊಟ್ಟೆಯೊಂದಿಗೆ ಮಿಶ್ರ ತರಕಾರಿ ಕರಿ ಮತ್ತು ಮೀನು ಪಾಲಕ್ ಕರಿ. ಹಾಲುಣಿಸುವ ಸಮಯದಲ್ಲಿ ತಾಯಿಗೆ ಹೆಚ್ಚುವರಿ ಪ್ರಮಾಣದ ಪೋಷಣೆಯ ಅಗತ್ಯವಿರುತ್ತದೆ. ಹಾಲು ಉತ್ಪಾದನೆಗೆ, ಬೆಳೆಯುತ್ತಿರುವ ಶಿಶುವಿಗೆ ಸಾಕಷ್ಟು ಪೋಷಕಾಂಶಗಳನ್ನು ಒದಗಿಸಲು ಮತ್ತು ತಾಯಿಯ ದೈನಂದಿನ ಅಗತ್ಯಗಳನ್ನು ಪೂರೈಸಲು ಹಾಲುಣಿಸುವ ಸಮಯದಲ್ಲಿ ಅಗತ್ಯವಾದ ಪೋಷಕಾಂಶಗಳು ಜೀವಸತ್ವಗಳು, ಖನಿಜಗಳು, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಮತ್ತು ಕೋಲೇನ್. ಪೋಷಕಾಂಶಗಳ ಜೊತೆಗೆ ನಾವು ಗೆಲಕ್ಟೋಗೋಕ್ಸ್ ಬಗ್ಗೆ ಕಲಿಯುತ್ತೇವೆ. ಗೆಲಕ್ಟೋಗೋಕ್ಸ್ ಹಾಲು ಉತ್ಪಾದನೆಗೆ ಸಹಾಯ ಮಾಡುವ ಪದಾರ್ಥಗಳಾಗಿವೆ. ತಾಯಿ ಈ ಆಹಾರದಿಂದ ಇದನ್ನು ಪಡೆಯಬಹುದು. ಬೆಳ್ಳುಳ್ಳಿ, ಮೆಂತ್ಯ ಬೀಜಗಳು ಮತ್ತು ಎಲೆಗಳು, ಸೋಂಪು ಕಾಳುಗಳು, ಆಳವೆ ಬೀಜಗಳು, ನುಗ್ಗೆ ಎಲೆಗಳು, ಸಬ್ಬಸಿಗೆ ಎಲೆಗಳು ಮತ್ತು ಓಮಕಾಳುಗಳು. ದಯವಿಟ್ಟು ಗಮನಿಸಿ, ಇದೇ ಸರಣಿಯ ಮತ್ತೊಂದು ಟ್ಯುಟೋರಿಯಲ್ನಲ್ಲಿ ಹಾಲುಣಿಸುವ ತಾಯಂದಿರಿಗೆ ಪೌಷ್ಟಿಕಾಂಶವನ್ನು ವಿವರಿಸಲಾಗಿದೆ. ಹಾಲುಣಿಸುವ ಸಮಯದಲ್ಲಿ ಪೌಷ್ಟಿಕಾಂಶದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡ ನಂತರ ನಾವು ಈ ಪಾಕವಿಧಾನಗಳ ತಯಾರಿಕೆಯೊಂದಿಗೆ ಪ್ರಾರಂಭಿಸುತ್ತೇವೆ. ನಮ್ಮ ಮೊದಲ ಪಾಕವಿಧಾನದೊಂದಿಗೆ ಪ್ರಾರಂಭಿಸೋಣ. ನುಗ್ಗೆಕಾಯಿ ಚಿಕನ್ ಕರಿ. ಇದನ್ನು ಮಾಡಲು ನಮಗೆ ಇವು ಬೇಕಾಗುತ್ತದೆ: 100 ಗ್ರಾಂ ಚಿಕನ್, 2 ತುಂಡು ನುಗ್ಗೆಕಾಯಿ, 1 ಚಿಗುರು ಕರಿಬೇವಿನ ಎಲೆ, 1 ಟೀ ಸ್ಪೂನ್ ಕಪ್ಪು ಮೆಣಸು ಬೀಜಗಳು, 1 ಕತ್ತರಿಸಿದ ಈರುಳ್ಳಿ, 4 ಬೆಳ್ಳುಳ್ಳಿ ಎಸಳು, ರುಚಿಗೆ ತಕ್ಕಂತೆ ಉಪ್ಪು, ಅರ್ಧ ಟೀ ಚಮಚ ಅರಿಶಿನ ಪುಡಿ, ಅರ್ಧ ಟೀ ಚಮಚ ಮೆಣಸಿನ ಪುಡಿ, 1 ಹಸಿರು ಮೆಣಸಿನಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, 2 ಟೀ ಸ್ಪೂನ್ ಎಣ್ಣೆ. ಬಾಣಲಿಯಲ್ಲಿ 1 ಟೀ ಸ್ಪೂನ್ ಎಣ್ಣೆಯನ್ನು ಬಿಸಿ ಮಾಡಿ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಹಸಿರು ಮೆಣಸಿನಕಾಯಿಯನ್ನು ಸೇರಿಸಿ ಅವು ಚಿನ್ನದ ಬಣ್ಣಕ್ಕೆ ತಿರುಗುವವರೆಗೆ ಹುರಿಯಿರಿ. ಈಗ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ 2 ರಿಂದ 3 ಸೆಕೆಂಡ್ ಫ್ರೈ ಮಾಡಿ ಅವುಗಳನ್ನು ತಣ್ಣಗಾಗಿಸಿ ಮತ್ತು ಸ್ವಲ್ಪ ನೀರು ಸೇರಿಸಿ ಪೇಸ್ಟ್ ಆಗಿ ರುಬ್ಬಿಕೊಳ್ಳಿ. ಮುಂದೆ ನುಗ್ಗೆಕಾಯಿಗಳನ್ನು ಬೇಯುವವರೆಗೆ ಕುಕ್ಕರ್ ಅಥವಾ ಪಾತ್ರೆಯಲ್ಲಿ ಕುದಿಸಿ. ಬಾಣಲೆಯಲ್ಲಿ 1 ಚಮಚ ಎಣ್ಣೆಯನ್ನು ಬಿಸಿ ಮಾಡಿ ಸಿದ್ಧಪಡಿಸಿದ ಪೇಸ್ಟ್ ಅನ್ನು ಸೇರಿಸಿ 2 ನಿಮಿಷ ಬೇಯಿಸಿ. ಇದಕ್ಕೆ ಎಲ್ಲಾ ಮಸಾಲೆಗಳು ಮತ್ತು ಚಿಕನ್ ಸೇರಿಸಿ. ಈಗ ಅರ್ಧ ಕಪ್ ನೀರು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಚಿಕನ್ ಕೋಮಲವಾಗುವವರೆಗೆ ಮುಚ್ಚಿ ಬೇಯಿಸಿ. ಇದಕ್ಕೆ ಬೇಯಿಸಿದ ನುಗ್ಗೆಕಾಯಿಗಳನ್ನು ಸೇರಿಸಿ ಇದನ್ನು 2 ರಿಂದ 4 ನಿಮಿಷ ಬೇಯಲು ಬಿಡಿ. ನುಗ್ಗೆಕಾಯಿ ಚಿಕನ್ ಕರಿ ಸಿದ್ಧವಾಗಿದೆ. ನಾವು ಕಲಿಯುವ 2ನೇ ಪಾಕವಿಧಾನವೆಂದರೆ ಕಡಲೆಕಾಯಿ ಬೆಳ್ಳುಳ್ಳಿ ಮಸಾಲಾದಲ್ಲಿ ಚಿಕನ್. ಇದನ್ನು ತಯಾರಿಸಲು ನಮಗೆ ಇವು ಬೇಕಾಗುತ್ತದೆ: 100 ಗ್ರಾಂ ಚಿಕನ್, 2 ಟೇಬಲ್ ಸ್ಪೂನ್ ಕಡಲೆಕಾಯಿ, 5 ಬೆಳ್ಳುಳ್ಳಿ ಎಸಳು, 1 ಕತ್ತರಿಸಿದ ಟೊಮ್ಯಾಟೊ, 1 ಕತ್ತರಿಸಿದ ಈರುಳ್ಳಿ, ಅರ್ಧ ಟೀ ಚಮಚ ಅರಿಶಿನ ಪುಡಿ, ರುಚಿಗೆ ಉಪ್ಪು, 1 ಟೀ ಸ್ಪೂನ್ ಕೆಂಪು ಮೆಣಸಿನ ಪುಡಿ, 2 ಟೀ ಸ್ಪೂನ್ ಎಣ್ಣೆ. ಕಡಲೆಕಾಯಿ ಬೆಳ್ಳುಳ್ಳಿ ಪೇಸ್ಟ್ ತಯಾರಿಸಲು ಕಡಲೆಕಾಯಿಯನ್ನು ಮಧ್ಯಮ ಉರಿಯಲ್ಲಿ ಬಾಣಲಿಯಲ್ಲಿ ಹುರಿಯಿರಿ. ಸುಡುವುದನ್ನು ತಪ್ಪಿಸಲು ಅವುಗಳನ್ನು ನಿರಂತರವಾಗಿ ಕಲಕಿ ಅವುಗಳನ್ನು ತಣ್ಣಗಾಗಲು ಬಿಡಿ. ಹೊರಗಿನ ಕವಚವನ್ನು ತೆಗೆದುಹಾಕಲು ನಿಮ್ಮ ಅಂಗೈಗಳ ನಡುವೆ ಹುರಿದ ಕಡಲೆಕಾಯಿಯನ್ನು ಉಜ್ಜಿ. ಈಗ ಬಾಣಲೆಯಲ್ಲಿ 1 ಚಮಚ ಎಣ್ಣೆಯನ್ನು ಬಿಸಿ ಮಾಡಿ ಮತ್ತು ಈರುಳ್ಳಿ, ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಸೇರಿಸಿ ಟೊಮೆಟೊ ಮೃದುವಾಗುವವರೆಗೆ ಫ್ರೈ ಮಾಡಿ ಅವುಗಳನ್ನು ತಣ್ಣಗಾಗಲು ಅನುಮತಿಸಿ. ತಣ್ಣಗಾದ ನಂತರ ಅದನ್ನು ಕಡಲೆಕಾಯಿಯೊಂದಿಗೆ ಮಿಶ್ರಣ ಮಾಡಿ ಸ್ವಲ್ಪ ನೀರು ಸೇರಿಸಿ ಪೇಸ್ಟ್ ಆಗಿ ರುಬ್ಬಿಕೊಳ್ಳಿ. ಬಾಣಲೆಯಲ್ಲಿ 1 ಚಮಚ ಎಣ್ಣೆಯನ್ನು ಬಿಸಿ ಮಾಡಿ. ಈಗ ಕಡಲೆಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಮತ್ತು 2 ನಿಮಿಷ ಬೇಯಿಸಿ. ಮುಂದೆ ಮಸಾಲಾ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಇದಕ್ಕೆ ಚಿಕನ್ ಸೇರಿಸಿ ಮತ್ತು ಮುಂದಿನ 2 ನಿಮಿಷ ಬೇಯಿಸಿ. ಈಗ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಬಾಣಲೆಯನ್ನು ಮುಚ್ಚಿ ಮತ್ತು ಚಿಕನ್ ಕೋಮಲವಾಗುವವರೆಗೆ ಬೇಯಿಸಿ. ಚಿಕನ್ ಕಡಲೆಕಾಯಿ ಬೆಳ್ಳುಳ್ಳಿ ಮಸಾಲ ಸಿದ್ಧವಾಗಿದೆ. 3ನೇ ಪಾಕವಿಧಾನ ಮೀನು ತೆಂಗಿನಕಾಯಿ ಕರಿ. ಇದಕ್ಕಾಗಿ 100 ಗ್ರಾಂ ರೋಹು ಮೀನು ತೆಗೆದುಕೊಳ್ಳಿ. ಅರ್ಧ ಕಪ್ ತುರಿದ ತೆಂಗಿನಕಾಯಿ, 4 ಕೆಂಪು ಮೆಣಸಿನಕಾಯಿ, ಅರ್ಧ ಟೀ ಚಮಚ ಅರಿಶಿನ ಪುಡಿ, ರುಚಿಗೆ ತಕ್ಕಂತೆ ಉಪ್ಪು, 4 ಬೆಳ್ಳುಳ್ಳಿ ಎಸಳು, 1 ಚಿಕ್ಕ ನಿಂಬೆ ಗಾತ್ರದ ಹುಣಸೆ ಹಣ್ಣಿನ ಚೆಂಡು, 1 ಕತ್ತರಿಸಿದ ಈರುಳ್ಳಿ, ಅರ್ಧ ಟೀ ಚಮಚ ಮೆಂತ್ಯ ಬೀಜಗಳು, ಅರ್ಧ ಟೀ ಚಮಚ ಜೀರಿಗೆ, 1 ಟೀ ಚಮಚ ಎಣ್ಣೆ. ಒಂದು ವೇಳೆ ರೋಹು ಮೀನು ಲಭ್ಯವಿಲ್ಲದಿದ್ದರೆ
ನೀವು ಇವುಗಳಲ್ಲಿ ಯಾವುದಾದರೂ ಒಂದನ್ನು ಬಳಸಬಹುದು. ಬಾಂಗ್ಡೆ, ಮಾಂಜಿ ಅಥವಾ ಬಾಂಗೂಲಿ. ಮೀನನ್ನು ಸ್ವಚ್ಛಗೊಳಿಸಿ 2 ಚಿಟಿಕೆ ಉಪ್ಪು ಸೇರಿಸಿ ಮತ್ತು 10 ನಿಮಿಷಗಳ ಕಾಲ ಬಿಡಿ. ಹುರಿದ ಕೆಂಪು ಮೆಣಸಿನಕಾಯಿಗಳು, ಮೆಂತೆ ಬೀಜಗಳು, ಜೀರಿಗೆ ಬಣ್ಣ ಬದಲಾಗುವವರೆಗೆ ಒಣಗಿಸಿ. ಹುರಿದ ಪದಾರ್ಥಗಳನ್ನು ತೆಂಗಿನಕಾಯಿ, ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿಯೊಂದಿಗೆ ಪೇಸ್ಟ್ ಆಗಿ ರುಬ್ಬಿಕೊಳ್ಳಿ. ಬಾಣಲೆಯಲ್ಲಿ 1 ಚಮಚ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿ. ಈಗ ಈರುಳ್ಳಿ ಹಾಕಿ ಚಿನ್ನದ ಬಣ್ಣಕ್ಕೆ ಹುರಿಯಿರಿ. ಇದಕ್ಕೆ ರುಬ್ಬಿದ ಪೇಸ್ಟ್ ಅನ್ನು ಸೇರಿಸಿ ಮತ್ತು 5 ರಿಂದ 6 ನಿಮಿಷ ಬೇಯಿಸಿ. ಮಸಾಲ ಸೇರಿಸಿ ಮತ್ತು ಚೆನ್ನಾಗಿ ಮಿಶ್ರಣ ಮಾಡಿ. ಇದಕ್ಕೆ ಮ್ಯಾರಿನೇಟ್ ಮಾಡಿದ ಮೀನನ್ನು ಸೇರಿಸಿ ಮತ್ತು ಮುಂದಿನ 10 ನಿಮಿಷ ಬೇಯಿಸಿ. ಮೀನಿನ ತೆಂಗಿನಕಾಯಿ ಕರಿ ಸಿದ್ಧವಾಗಿದೆ. 4ನೇ ಪಾಕವಿಧಾನ ಮಿಶ್ರ ತರಕಾರಿ ಬೇಯಿಸಿದ ಮೊಟ್ಟೆ ಕರಿ ಆಗಿದೆ. ಇದನ್ನು ಮಾಡಲು ನಮಗೆ ಇವು ಅಗತ್ಯವಿದೆ: 2 ಬೇಯಿಸಿದ ಮೊಟ್ಟೆಗಳು, 2 ಹೂಕೋಸು, 1 ಮಧ್ಯಮ ಈರುಳ್ಳಿ, 2 ಕತ್ತರಿಸಿದ ಫ್ರೆಂಚ್ ಬೀನ್ಸ್, 1 ಮಧ್ಯಮ ಕತ್ತರಿಸಿದ ಟೊಮ್ಯಾಟೊ, ಅರ್ಧ ಸಣ್ಣ ಕತ್ತರಿಸಿದ ಕ್ಯಾಪ್ಸಿಕಮ್, 1 ಚಮಚ ಎಳ್ಳು, 1 ಟೀ ಸ್ಪೂನ್ ಮೆಣಸಿನ ಪುಡಿ, ರುಚಿಗೆ ಉಪ್ಪು, ಅರ್ಧ ಚಮಚ ಅರಿಶಿನ ಪುಡಿ, 1 ಚಮಚ ಗಸಗಸೆ, ಅರ್ಧ ಟೀ ಸ್ಪೂನ್ ಆಳ್ವಿ ಬೀಜಗಳ ಪುಡಿ, 1 ಟೀ ಚಮಚ ಎಣ್ಣೆ. ಬಾಣಲೆಯಲ್ಲಿ ಒಣಹುರಿದ ಎಳ್ಳು ಮತ್ತು ಗಸಗಸೆ ತೆಗೆದುಕೊಳ್ಳಿ. ಅವುಗಳನ್ನು ತಣ್ಣಗಾಗಲು ಅನುಮತಿಸಿ. ಮುಂದೆ ಬಾಣಲೆಯಲ್ಲಿ ಅರ್ಧ ಟೀ ಚಮಚ ಎಣ್ಣೆಯನ್ನು ಸೇರಿಸಿ ಮತ್ತು ಟೊಮ್ಯಾಟೊಗಳನ್ನು ಹುರಿಯಿರಿ. ತಣ್ಣಗಾದ ನಂತರ ಟೊಮ್ಯಾಟೊ ಮತ್ತು ಬೀಜಗಳನ್ನು ಮಿಕ್ಸಿ ಅಥವಾ ಸ್ಟೋನ್ ಗ್ರೈಂಡರ್ನಲ್ಲಿ ರುಬ್ಬಿಕೊಳ್ಳಿ. ಬಾಣಲೆಯಲ್ಲಿ 1 ಚಮಚ ಎಣ್ಣೆಯನ್ನು ಬಿಸಿ ಮಾಡಿ. ಈರುಳ್ಳಿ ಹಾಕಿ ಚಿನ್ನದ ಬಣ್ಣಕ್ಕೆ ಹುರಿಯಿರಿ. ಈಗ ಟೊಮ್ಯಾಟೊ ಪೇಸ್ಟ್ ಸೇರಿಸಿ ಮತ್ತು 5 ನಿಮಿಷ ಬೇಯಿಸಿ. ಉಪ್ಪು, ಅರಿಶಿನ ಪುಡಿ, ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಬೆರೆಸಿ. ಇದಕ್ಕೆ ಸ್ವಲ್ಪ ನೀರು ಮತ್ತು ತರಕಾರಿಗಳನ್ನು ಸೇರಿಸಿ. ತರಕಾರಿಗಳು ಮೃದುವಾಗುವವರೆಗೆ ಮುಚ್ಚಿಟ್ಟು ಬೇಯಿಸಿ. ಬೇಯಿಸಿದ ಮೊಟ್ಟೆಗಳನ್ನು 2 ಭಾಗಗಳಾಗಿ ಕತ್ತರಿಸಿ ಅದನ್ನು ಮೇಲೋಗರಕ್ಕೆ ಸೇರಿಸಿ 1 ನಿಮಿಷ ಬೇಯಿಸಿ. ಮಿಶ್ರ ತರಕಾರಿ ಬೇಯಿಸಿದ ಮೊಟ್ಟೆ ಕರಿ ಸಿದ್ಧವಾಗಿದೆ. ನಾವು ನೋಡುವ ಕೊನೆಯ ಪಾಕವಿಧಾನವೆಂದರೆ ಪಾಲಕ್ ಮೀನು ಕರಿ. ಇದನ್ನು ತಯಾರಿಸಲು ನಮಗೆ ಇವು ಅಗತ್ಯವಿದೆ: 2 ತುಂಡು ದರ್ಹಾ ಮೀನು, 4 ರಿಂದ 5 ಪಾಲಕ್ ಎಲೆಗಳು, ರುಚಿಗೆ ಉಪ್ಪು, 1 ಟೀ ಸ್ಪೂನ್ ಮೆಣಸಿನ ಪುಡಿ, ಅರ್ಧ ಟೀ ಚಮಚ ಅರಿಶಿನ ಪುಡಿ, 1 ಟೀ ಚಮಚ ಅಗಸೆ ಬೀಜದ ಪುಡಿ, 1 ಟೀ ಚಮಚ ತುಪ್ಪ ಅಥವಾ ಎಣ್ಣೆ, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಟೀ ಚಮಚ ನಿಂಬೆ ರಸ, 1 ಹಸಿರು ಮೆಣಸಿನಕಾಯಿ, 1 ಟೀ ಚಮಚ ಗರಂ ಮಸಾಲಾ ಪುಡಿ. ಮೀನಿನ ತುಂಡುಗಳನ್ನು ತೊಳೆಯಿರಿ. ಸ್ವಲ್ಪ ಉಪ್ಪು ಮತ್ತು ಅರಿಶಿಣವನ್ನು ರುಬ್ಬಿ ಅದನ್ನು ಪಕ್ಕಕ್ಕೆ ಇರಿಸಿ. ಪಾಲಕ್ವನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆಯಿರಿ. ಬಾಣಲೆಯಲ್ಲಿ ನೀರನ್ನು ಕುದಿಸಿ ಅದಕ್ಕೆ ಪಾಲಕ್ ಸೊಪ್ಪನ್ನು ಸೇರಿಸಿ 5 ನಿಮಿಷ ಬೇಯಿಸಿ. ಮುಂದೆ ನೀರನ್ನು ಸೋಸಿ ತಣ್ಣಗಾಗಲು ಬಿಡಿ. ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನಕಾಯಿಯನ್ನು ಪೇಸ್ಟ್ ಆಗಿ ರುಬ್ಬಿಕೊಳ್ಳಿ. ಬಾಣಲೆಯಲ್ಲಿ 1 ಟೀ ಚಮಚ ತುಪ್ಪ ಅಥವಾ ಎಣ್ಣೆಯನ್ನು ಬಿಸಿ ಮಾಡಿ ಮತ್ತು ಮೀನು ಬೇಯುವವರೆಗೆ ಹುರಿಯಿರಿ. ಅದೇ ಸಮಯದಲ್ಲಿ ಇನ್ನೊಂದು ಬಾಣಲೆಯಲ್ಲಿ 1 ಚಮಚ ಎಣ್ಣೆ ಅಥವಾ ತುಪ್ಪವನ್ನು ಬಿಸಿ ಮಾಡಿ. ಪಾಲಕ್ ಪೇಸ್ಟ್ ಮತ್ತು ಸ್ವಲ್ಪ ನೀರು ಸೇರಿಸಿ 5 ನಿಮಿಷ ಬೇಯಲು ಬಿಡಿ. ಇದಕ್ಕೆ ಮಸಾಲೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ಹುರಿದ ಮೀನಿನ ತುಂಡುಗಳನ್ನು ಸೇರಿಸಿ ಮಸಾಲೆ ಲೇಪ ಆಗುವವರೆಗೆ ಬೇಯಿಸಿ. ಗರಂ ಮಸಾಲೆ ಮತ್ತು ಅಗಸೆ ಬೀಜದ ಪುಡಿ ಸೇರಿಸಿ ಮತ್ತು 2 ನಿಮಿಷ ಬೇಯಿಸಿ. ಸ್ಟೋವ್ ಆರಿಸಿ ನಿಂಬೆ ರಸವನ್ನು ಸೇರಿಸಿ. ಮೀನಿನ ಪಾಲಕ್ ಕರಿ ಸಿದ್ಧವಾಗಿದೆ. ಮೇಲಿನ ಎಲ್ಲಾ ಪಾಕವಿಧಾನಗಳು ಇವುಗಳಲ್ಲಿ ಸಮೃದ್ಧವಾಗಿವೆ: ಪ್ರೋಟೀನ್, ವಿಟಮಿನ್ B12, ಒಳ್ಳೆಯ ಕೊಬ್ಬುಗಳು, ಕಬ್ಬಿಣ, ಫೋಲೇಟ್, ಪೊಟ್ಯಾಷಿಯಂ, ವಿಟಮಿನ್ ಎ, ವಿಟಮಿನ್ ಡಿ, ಸತು ಮತ್ತು ಮೆಗ್ನೀಷಿಯಂ. ಈ ಪೋಷಕಾಂಶಗಳು ಮಗುವಿನ ಪೋಷಣೆ ಮತ್ತು ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ತಾಯಿಯಲ್ಲಿ ಹಾಲು ಉತ್ಪಾದನೆ ಮಾಡಿ ತಾಯಿಯನ್ನು ಆರೋಗ್ಯವಾಗಿಡುವುದು. ಪಾಠದ ಕೊನೆಗೆ ಬಂದಿದ್ದೇವೆ. ಅನುವಾದ ಮತ್ತು ಧ್ವನಿ ಶ್ರೀಮತಿ ನಯನಾ ಭಟ್. ಧನ್ಯವಾದಗಳು.